ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಈ ವರ್ಷ ಆರಂಭವಾಗಿ ಇಷ್ಟು ದಿನಗಳನ್ನು ದಾಟಿ ಬಂದೆವಲ್ಲ. ದೇವರು ಮಾತು ಕೊಟ್ಟಂತೆ ನಿಮಗೆ ಮಾಡಿದ್ದಾರಾ? ಯೋಚಿಸಿ ನೋಡಿರೆ. ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುನೆಂಬುದಾಗಿ ಹೇಳಿದರಲ್ಲ, ಆತನು ನಿಮ್ಮನ್ನು ಆಶೀರ್ವದಿಸಿದ್ದಾನ? ಆತ್ಮಿಕ ಜೀವಿತದಲ್ಲಿ, ಲೋಕದ ಜೀವಿತದಲ್ಲಿ, ಶಾರೀರಿಕವಾಗಿ ಇನ್ನೂ ಆಶೀರ್ವಾದ ಸಿಕ್ಕಿಲ್ಲವಾ? ನೀವು ಆ ವಾಗ್ದಾನವನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನೀವು ಹೇಳಿದ್ದೀರಲ್ಲ, ಅದರಂತೆ ನನ್ನನ್ನು ಆಶೀರ್ವದಿಸಿ ಎಂಬುದಾಗಿ. ನೀವು ಎಲ್ಲಿ ಇದ್ದೀರೋ, ಬಿಸ್ನೆಸ್ನಲ್ಲಿ ಇರುವುದಾದರೆ ಬಿಸ್ನೆಸ್ಗೆ ಬಂದು ದೇವರು ಆಶೀರ್ವದಿಸುವರು. ಒಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಆಫೀಸ್ಗೆ ಬಂದು ಆಶೀರ್ವದಿಸುವರು. ನೀವೊಂದು ಗ್ರಾಮದಲ್ಲಿ ಸೇವೆ ಮಾಡುತ್ತಾ ಇದ್ದರೆ ಅಲ್ಲಿಗೆ ಬಂದು ಆಶೀರ್ವದಿಸುವರು. ನೀವು ಓದುತ್ತಾ ಇದ್ದರೆ ಓದುವ ಸ್ಥಳದಲ್ಲಿ ಬಂದು ಆಶೀರ್ವದಿಸುವರು. ನೀವಿರುವಂತಹ ಸ್ಥಳದಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ಹೇಳಿದ್ದಾರೆ. ನೀವಿದನ್ನು ನಂಬಿ ಪ್ರಾರ್ಥನೆ ಮಾಡಿ ಅದ್ಭುತಗಳನ್ನು ನಿರೀಕ್ಷಿಸಬೇಕು. ಸರಿ, ದೇವರು ಕೊಡುವಂತ ಇನ್ನೊಂದು ಮುಖ್ಯವಾದ ಆಶೀರ್ವಾದ ಏನು ಗೊತ್ತಾ? ಧರ್ಮೋಪದೇಶ ಕಾಂಡ 28:14 ವಾಕ್ಯದಲ್ಲಿ, ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವೆಲ್ಲರಿಗಿಂತಲೂ ಮೇಲಣರಾಗಿರುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ. ದೇವರೇನು ಹೇಳುತ್ತಾರೆ? ನನ್ನ ಮಗನೇ, ಮಗಳೇ, ನೀನು ಅಧೀನವಾಗುವುದಿಲ್ಲ, ಶಿರಸ್ಸಾಗುವಿ. ಕೆಳಗಣವರಲ್ಲ, ಮೇಲಣವರಾಗುವಿರಿ. ಶಿರಸ್ಸು ಅನ್ನುವಾಗ ಅದು ಮೊದಲನೆಯದು, ಬಾಲ ಅನ್ನುವಾಗ ಅದು ಕಡೆಯದು. ನೀನು ಬಾಲವಾಗಿರುವುದಿಲ್ಲ, ಕೊನೆಯಾಗಿ ಇರುವುದಿಲ್ಲ, ಮೊದಲಿನ ಸ್ಥಾನದಲ್ಲಿ ಇರುತ್ತೀಯೆ ಎಂಬುದು ಕರ್ತನ ವಾಗ್ದಾನ. ನೀವೊಂದು ಗ್ರಾಮದಲ್ಲಿ, ಪಟ್ಟಣದಲ್ಲಿ ಬಿಸ್ನೆಸ್ ಮಾಡುತ್ತಾ ಇದ್ದರೆ ಆ ಪಟ್ಟಣದಲ್ಲೇ ನಿಮ್ಮ ಬಿಸ್ನೆಸ್ ನಂಬರ್ 1 ಆಗಿ ಇರುತ್ತದೆ. ಆ ರೀತಿ ನಿಮ್ಮನ್ನು ಶಿರಸ್ಸನ್ನಾಗಿ ಇಟ್ಟು ಆಶೀರ್ವದಿಸಬೇಕೆಂದೇ ಕರ್ತನು ಬಯಸುತ್ತಾನೆ. ಅದೇ ರೀತಿಯಾಗಿ ನೀವು ಸ್ಕೂಲ್ನಲ್ಲಿ ಓದುತ್ತಾ ಇದ್ದರೆ ನೀವು ಫಸ್ಟ್ ಮಾರ್ಕ್ಸ್ ತೆಗೆದುಕೊಂಡು ಮೊದಲ ಸ್ಥಾನದಲ್ಲಿ ಇರಬೇಕು. ಅದುವೇ ದೇವರ ಇಷ್ಟ, ಶಿರಸ್ಸಾಗಿರಬೇಕು. ಅದನ್ನೇ ದೇವರು ಬಯಸುತ್ತಾರೆ. ನೀವೊಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಇದ್ದರೆ ಎಷ್ಟು ಜನ ಕೆಲಸ ಮಾಡಿದರೂ ನಿಮ್ಮ ಸಾಮರ್ಥ್ಯ, ಜ್ಞಾನ, ಕಾರ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕು. ಇದುವೇ ದೇವರ ಇಷ್ಟ. ನೀವು ಸೇವೆ ಮಾಡುತ್ತಾ ಇದ್ದೀರಾ, ಸೇವೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರಬೇಕು, ಶಿರಸ್ಸಾಗಿರಬೇಕು, ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು. ಅದುವೇ ದೇವರ ಇಷ್ಟ. ಇದು ದೇವರು ನಮಗೆಂದು ಇಟ್ಟಿರುವಂತ ಆಶೀರ್ವಾದ. ಇದನ್ನು ನಾವೇ ಹೊಂದಿಕೊಳ್ಳಬೇಕು, ನಂಬಿ ನಾವು ಹೊಂದಿಕೊಳ್ಳಬೇಕು. ಇದನ್ನು ನಾನು ನೋಡಿದ್ದೇನೆ ಕೆಲವು ಪಟ್ಟಣಗಳಲ್ಲಿ. ಇಂದು ಕೂಡ ತಮಿಳುನಾಡಿನಲ್ಲಿರುವ ಕೆಲವು ಪಟ್ಟಣಗಳಲ್ಲಿ, ಆ ಪಟ್ಟಣದಲ್ಲಿ ಬಿಸ್ನೆಸ್ನಲ್ಲಿ ನಂಬರ್ 1 ಆಗಿ ಇರುವಂತವರು ಕರ್ತನ ಮಕ್ಕಳು. ಅವರನ್ನು ಕರ್ತನು ಮೇಲೆತ್ತಿದ್ದಾನೆ. ವಿದ್ಯಾಭ್ಯಾಸದಲ್ಲಿ ಅನೇಕ ಜನರು ಮೊದಲ ಸ್ಥಾನದಲ್ಲಿ ಜಯ ಹೊಂದಿ ಕರ್ತನನ್ನು ಮಹಿಮೆ ಪಡಿಸುತ್ತಿದ್ದಾರೆ. ಆಫೀಸ್ನಲ್ಲಿ ಈ ರೀತಿ ಎಲ್ಲ ಕಾರ್ಯದಲ್ಲೂ ಶಿರಸ್ಸಾಗಿ ದೇವರು ಇಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ದೇವರು ಆಶೀರ್ವದಿಸುವುದಕ್ಕೆ ಬಯಸುತ್ತಾರೆ. ಆದರೆ ಕೆಲವರ ಜೀವಿತದಲ್ಲಿ ಆ ಆಶೀರ್ವಾದ ಇರುವುದಿಲ್ಲ. ತುಂಬಾ ಕಷ್ಟಪಡುತ್ತಾ ಇರುತ್ತಾರೆ. ಯಾಕೆ? ಆಶೀರ್ವಾದ ಸುಮ್ಮನೆ ಬರುವುದಿಲ್ಲ, ದೇವರ ಕಟ್ಟಳೆಗೆ ವಿಧೇಯರಾಗುವಾಗಲೇ ಬರುವಂಥದ್ದು. ದೇವರು ಕೊಡುವಂತ ಎಲ್ಲ ವಾಗ್ದಾನಗಳು ಒಂದು ಕಟ್ಟಳೆಯೊಂದಿಗೆ ಇರುತ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ ಓದಿದರೆ, ನೀವು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಈ ಆಶೀರ್ವಾದಗಳೆಲ್ಲ ನಿಮಗೆ ಬರುತ್ತದೆ, ಫಲಿಸುತ್ತದೆ. ಹಾಗಾದರೆ ಕರ್ತನ ಮಾತಿಗೆ ಕಿವಿಗೊಡಬೇಕು. ಅದುವೇ ಪ್ರಾರ್ಥನೆಯಲ್ಲಿ ಕಾದಿದ್ದು ದೇವರು ಹೇಳುವುದನ್ನು ಗಮನಿಸುವುದು, ವಾಕ್ಯಗಳನ್ನು ಧ್ಯಾನಿಸಿ ಕಟ್ಟಳೆಗಳನ್ನು ಅರಿತುಕೊಳ್ಳುವುದು. ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸುವಾಗ ಕಟ್ಟಳೆಗಳಿಗೆ ಕಿವಿಗೊಟ್ಟು ಅದಕ್ಕೆ ವಿಧೇಯರಾಗುವಾಗಲೇ ಆಶೀರ್ವಾದ ಬರುತ್ತದೆ. ನಾನು ಭಕ್ತಿಯಿಂದ ಇದ್ದೇನೆ, ಪ್ರಾರ್ಥಿಸುತ್ತೇನೆ, ಮಾತು ಕೊಟ್ಟಿದ್ದಾರೆ, ನೆರವೇರಬೇಕು ಅಂದರೆ ನೆರವೇರದು. ನಾವು ಗಮನವಾಗಿ ಕರ್ತನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನೀವು ಸ್ಟೂಡೆಂಟ್ ಆಗಿದ್ದರೆ ಯವನಸ್ಥರಿಗೆ ಕೊಡುವಂತ ಕಟ್ಟಳೆಗಳಿಗೆ ನೀವು ವಿಧೇಯರಾಗಬೇಕು. ನೀವು ಕೆಲಸ ಮಾಡುತ್ತಾ ಇದ್ದರೆ ಕೆಲಸದಲ್ಲಿ ಹೇಗೆ ನಡೆಯಬೇಕೆಂಬಂತ ಕಟ್ಟಳೆಗೆ ವಿಧೇಯರಾಗಬೇಕು. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಬಿಸ್ನೆಸ್ ಮ್ಯಾನ್ ಹೇಗೆ ನಡೆಯಬೇಕೆಂಬ ಕಟ್ಟಳೆಯನ್ನು ದೇವರು ಕೊಟ್ಟಿದ್ದಾರೆ, ಅದಕ್ಕೆ ವಿಧೇಯರಾಗಬೇಕು. ನೀವು ಸೇವಕರಾಗಿದ್ದರೆ ಸೇವಕನು ಹೇಗೆ ನಡೆಯಬೇಕೆಂಬುದಾಗಿ ಕರ್ತನು ಆಜ್ಞೆ ಕೊಟ್ಟಿದ್ದಾನೆ, ಅದಕ್ಕೆ ವಿಧೇಯರಾದರೆ ಸೇವೆ ಆಶೀರ್ವಿಸಲ್ಪಡುವುದು. ಇಲ್ಲವಾದರೆ ಸುಮ್ಮನೆ ಏನೋ ನಡೆಯುತ್ತದೆ ಅಷ್ಟೇ. ಈ ರೀತಿಯಾಗಿ ಅನೇಕರು ಕರ್ತನ ಆಜ್ಞೆಗಳಿಗೆ ವಿಧೇಯರಾಗದೇ ಇರುವುದರಿಂದಲೇ, ಕರ್ತನು ಏನು ಹೇಳುತ್ತಾನೆ ಎಂಬುದನ್ನು ಕೇಳಿ ಒಪ್ಪಿಸಿ ಕೊಟ್ಟು ನಡೆಯದೇ ಇರುವುದರಿಂದಲೇ ಆಶೀರ್ವಾದ ಇಲ್ಲ. ಇಂದು ನಿಮ್ಮ ಜೀವಿತದಲ್ಲಿ ನೀವು ಕರ್ತನ ಶಬ್ದಕ್ಕೆ ಕಿವಿಗೊಟ್ಟು ವಿಧೇಯರಾಗುವುದಕ್ಕೆ ಅರ್ಪಿಸಿಕೊಳ್ಳಿರಿ, ಶಿರಸ್ಸಾಗುವಿರಿ. ಬಾಲವಾಗಿ ಇರುವುದಿಲ್ಲ, ಮೊದಲ ಸ್ಥಾನದಲ್ಲಿ ಇರುವಿರಿ. ಈಗ ದೇವರ ಬಳಿ ಹೇಳಿರಿ, ದೇವರೇ, ನಿಮ್ಮ ಕಟ್ಟಳೆಗಳಿಗೆ ನಾನು ವಿಧೇಯನಾಗಿ ನಿಮ್ಮ ಮಾತಿಗೆ ಅನುಸಾರವಾಗಿ ಮಾಡುವುದಕ್ಕೆ ಒಪ್ಪಿಸಿಕೊಡುತ್ತೇನೆ. ನನ್ನೊಂದಿಗೆ ಮಾತನಾಡು, ಮುನ್ನಡೆಸು. ನೀವು ಮಾತು ಕೊಟ್ಟಂತೆ ನನ್ನನ್ನು ಶಿರಸ್ಸನ್ನಾಗಿ ಮಾಡಿ ಮೇಲಣವರಾಗಿ ಇಡುತ್ತೀರೆಂಬುದಾಗಿ ನಂಬುತ್ತೇವೆ.
ಯೇಸುವಿನ ನಾಮದಲ್ಲಿ ಆ ಆಶೀರ್ವಾದವನ್ನು ಸಂತರಿಸಿಕೊಳ್ಳುತ್ತೇನೆ. ಆಮೇನ್, ಆಮೇನ್.